ಎಲ್ಲಿವರೆಗೆ ಹೋರಾಟ? ಗುತ್ತಿಗೆ ಪದ್ಧತಿ ರದ್ದು ಮಾಡಿ, ರದ್ದು ಮಾಡಿ. ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಿ ಕನಿಷ್ಠ ವೇತನ ಹೆಚ್ಚಳ ಮಾಡಲು ಎಐಯುಟಿಯುಸಿಯಿಂದ ಪ್ರತಿಭಟನೆ. ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಾರ್ಚ್ 5ನೇ ತಾರೀಕಿನಂದು ಹೊರಗುತ್ತಿಗೆಯನ್ನು ರದ್ದು ಮಾಡಿ ಕನಿಷ್ಠ ವೇತನ ಹೆಚ್ಚು ಮಾಡಲು ಅದಕ್ಕೆ ಬೇಕಾದ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಟ್ಟು ಘೋಷಣೆ ಮಾಡಬೇಕು ಎಂದು ಎಐಯುಟಿಯುಸಿ ಸದಸ್ಯರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘಗಳ ವತಿಯಿಂದ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಗಂಗಾಧರ್ ಬಡಿಗೇರ್ ಮಾತನಾಡಿ, ಕಾರ್ಮಿಕ ಮತ್ತು ಉಸ್ತುವಾರಿ ಸಚಿವರು ನಮ್ಮವರೇ ಆಗಿದ್ದು ಧಾರವಾಡ ಸುತ್ತುವರಿದ ಜಿಲ್ಲೆಗಳನ್ನು ಬೀದರ್ ಮಾಡೆಲ್ ಮಾಡುವುದಾಗಿ ಹೇಳಿದರು. 1 ವರ್ಷವಾದರೂ ಯಾವುದೇ ಬದಲಾವಣೆ ಜಾರಿಗೆ ಬಂದಿಲ್ಲ. ಜಿಲ್ಲಾ ಉಪಾಧ್ಯಕ್ಷೆ ಭಾವನಾ ಬಳ್ಳಾರಿ ಮಾತನಾಡಿ, ಇಂದು ರಾಜ್ಯಾದ್ಯಂತ ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ. ಸರ್ಕಾರವು ನೇರ ಗುತ್ತಿಗೆಯನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕು. ಏಜೆನ್ಸಿಯನ್ನು ಕೈಬಿಡಬೇಕು. ಗುತ್ತಿಗೆದಾರರಿಗೆ ಯಾವುದೇ ಸರಿಯಾದ ಆರೋಗ್ಯ ಬಜೆಟ್ಟಿನಲ್ಲಿ ಸಂಬಳವನ್ನು ಹೆಚ್ಚಿಗೆ ಮಾಡುವುದಾಗಿ ಭರವಸೆಯನ್ನು ನೀಡಿ ಘೋಷಣೆಯನ್ನು ಮಾಡಬೇಕೆಂದು ಹೇಳಿದರು. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್, ಧಾರವಾಡ. ಕರ್ನಾಟಕ ರಾಜ್ಯ ಸಂಯುಕ್ತ ಹಾಸ್ಟೆಲ್ ಕಾರ್ಮಿಕರ ಸಂಘಟನೆಯಿಂದ ಇಡೀ ರಾಜ್ಯವ್ಯಾಪಿ ಹೋರಾಟನ ಕೈಗೆತ್ತಿಕೊಂಡಿದ್ವಿ. ಇವತ್ತಿನ ಬೀದರ್ ಮಾದರಿ ಅಂತ ಸರ್ಕಾರ ಹೋದ ವರ್ಷ ಘೋಷಣೆ ಮಾಡಿದೆ. ಇದುವರೆಗೂ ಘೋಷಣೆಯಾಗಿ ಉಳಿದಿರೋ ಹೊರತಾಗಿ ಅದೆಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ನಾವು ನೇರ ಗುತ್ತಿಗೆನ ಸರ್ಕಾರ ತಗೋಬೇಕು, ಏಜೆನ್ಸಿನ ಕೈ ಬಿಡ್ಬೇಕಂತ ಕೇಳಕತ್ತೀವಿ. ಅದೇ ರೀತಿ ಕನಿಷ್ಠ ವೇತನ ಜಾರಿ ಮಾಡಿ 1 ವರ್ಷ ಆಗ್ತಾವಂತ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೇಳಕತ್ತೀವಿ. ಜೊತೆಗೆ ಇವತ್ತು ನಮ್ಮ ಗುತ್ತಿಗೆ ಕಾರ್ಮಿಕರು ಹುಷಾರ್ ತಪ್ಪಿದಾಗ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೇನು ರಜಾ ಕೊಡ್ಬೇಕು ಆ ರೀತಿ ಕೊಡ್ತಾ ಇಲ್ಲ. ನೀವು ಕಾಯಂ ನೌಕರರಲ್ಲ, ಗೌರ್ಮೆಂಟ್ ನೌಕರಲ್ಲ, ಅಲ್ಲಿಂದಾಗಿ ನಾವು ಕೊಡೋದಿಲ್ಲ ಅಂತ ಹೇಳ್ತೀರಿ. ಇದು ಸರಿಯಲ್ಲ, ನಾಯತ್ವಲ್ಲ. ಇದನ್ನ ನಾವು ಖಂಡನೆ ಮಾಡ್ತಾ ಇದ್ವಿ. ಜೊತೆಗೆ ನಾಳೆ ಬಡ್ಜೆಟ್ ಇದೆ. ಆಗ್ಲಿ ಆಲ್ಮೋಸ್ಟ್ 8 ವರ್ಷ ಆದ್ರೂ ಕೂಡ ಅದೇನು ಇಂಪ್ಲಿಮೆಂಟ್ ಮಾಡಿಲ್ಲ, ಪೇಮೆಂಟ್ ಅಚೀವ್ ಮಾಡಿಲ್ಲ. ನಾಳೆ ಮಾಡ್ಬೇಕು. ಅಟ್ಲೀಸ್ಟ್ ಓದ್ ಬಡ್ಜೆಟ್ ತರ ಇದಾಗಬಾರ್ದು. ಎಲ್ಲ ಜನರು, ಎಲ್ಲ ಕಾರ್ಮಿಕರು ಕೂಡ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ. ಎಲ್ಲ ಗುತ್ತಿಗೆ ಕಾರ್ಮಿಕರು ಅದನ್ನ ಮಾಡ್ಬೇಕಂತ ಕೇಳಕತ್ತೀನಿ. ಭುವನ ಬಳ್ಳಾರಿ, ಜಿಲ್ಲಾ ಉಪಾಧ್ಯಕ್ಷೆ, ಎಐಯುಟಿಯುಸಿ. ಇವತ್ತು ಎಐಯುಟಿಯುಸಿಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಜೆಟ್ ಹಿನ್ನೆಲೆ ಒಳಗ ನಾಳೆ ಬಜೆಟ್ ಇರೋದ್ರಿಂದ ಇಲ್ಲಿನ ಧಾರವಾಡ ಜಿಲ್ಲೆಯ ಕಾರ್ಮಿಕರಿಗೆ ಬಹಳ ದೊಡ್ಡ ನಿರೀಕ್ಷೆ ಐತಿ. ಅದರಲ್ಲೂ ಸಹಿತ ನಮ್ಮ ಕಾರ್ಮಿಕ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರನ್ನೇ, ಲಾಡ್ ಸರ್. ಸೊ ಅವರು ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯದ ನೆಲೆನೆ ಮೈಸೂರು, ತುಮಕೂರು, ಧಾರವಾಡದೊಳಗ ಬೀದರ್ ಮಾಡೆಲ್ ತರಬೇಕಂತೇಳಿ ಘೋಷಣೆ ಮಾಡಿದ್ರು. ಇನ್ನೂ ತನಕ ಆಗಿಲ್ಲ, 1 ವರ್ಷದ ಮ್ಯಾಲಾತು. ಅದರಲ್ಲೂ ಕನಿಷ್ಠ ವೇತನ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ, ಎಲ್ಲಾ ರೀತಿಯ ಕಾರ್ಮಿಕರಿಗೆ ಕನಿಷ್ಠ ವೇತನ 8 ವರ್ಷಗಳಿಂದ ನೆನಗುದಿಗೆ ಬಿದ್ದತಿ. ಸೊ ಇಲ್ಲಿ ತನಕ ಜಾರಿಗೆನೇ ಆಗಿಲ್ಲ. ಸೊ ಈ ಬಜೆಟ್ನೊಳಗ ಆ ಅಧಿಸೂಚನೆಯನ್ನ ಆದೇಶ ಮಾಡ್ಬೇಕು. ಆದೇಶ ಮಾಡಿ ಅದಕ್ಕೆ ಎಷ್ಟು ಹಣ ಬೇಕಾಗತ್ತೋ ಬಜೆಟ್ನೊಳಗ ಅದನ್ನ ಮೀಸಲಿಡಬೇಕು. ಅದ್ರ ಜೊತೆಗೆ ಇವತ್ತು ಕಾರ್ಮಿಕರಿಗೆ ಬೇಕಾಗಿರುವಂತಹ ಏನು ಹಕ್ಕುಗಳು ಏನದವೋ ಅವುಗಳನ್ನ ಖಾತ್ರಿ ಮಾಡಬೇಕು. ಅದ್ರ ಆಚೆಗೆ ಇವತ್ತೇನು ಇಲ್ಲಿ ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರು, ಹೊರಗುತ್ತಿಗೆ ಕಾರ್ಮಿಕರು, ಆ ಪದ್ಧತಿಯನ್ನ ಮೊದಲು ರದ್ದು ಮಾಡಬೇಕಾಗಿದೆ. ಅವ್ರಿಗೆ ಕಾಯಮಾತಿ ಬೇಕಾಗಿದೆ. 15 ವರ್ಷ, 16 ವರ್ಷ, 20 ವರ್ಷ ಎಲ್ಲ ದುಡ್ದಿರುವಂತವ್ರು ಅವ್ರಿಗೆ ಕಾಯಮಾತಿ ಮಾಡಬೇಕು. ಅವರನ್ನ ನಿವೃತ್ತಿ ಆಗುವ ತನಕ ಅವ್ರನ್ನ ಮುಂದುವರಿಸಬೇಕು. ಅವ್ರಿಗೆ ಏನೋ ಘೋಷಿತ ಹಕ್ಕುಗಳೇನದವು, 8 ತಾಸಿನ ಡ್ಯೂಟಿ, ಹೆರಿಗೆ ರಜೆ, ವಾರದ ರಜೆ, ಅನಾರೋಗ್ಯದ ರಜೆ, ಸೊ PF, ESI ಇವುಗಳನ್ನ ಖಾತ್ರಿಪಡಿಸೋ ನಿಟ್ಟಿನಾಗ ಇವತ್ತು ಕ್ರಮ ಕೈಗೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದನ್ನ ಆಗ್ರಹ ಮಾಡಿ ನಾವು ಇವತ್ತು ಬಜೆಟ್ನೊಳಗೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಘೋಷಣೆ ಮಾಡ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದ್ ವೇಳೆ ನಿರೀಕ್ಷೆ ಹುಸಿ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ಏನು ಇಡೀ ರಾಜ್ಯದ ಒಂದು ಕಾರ್ಮಿಕ ವರ್ಗದ ಪ್ರತಿರೋಧವನ್ನ ಸರ್ಕಾರ ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ 8 ವರ್ಷದಿಂದ ಅವರು ಒಂದ್ ರೀತಿ ಜಾತಕ ಪಕ್ಷಿ ಅಂತ ಕಾಯ್ಕೊಂಡ್ ಕುಂತಾರ. ಪೇಮೆಂಟ್ 8 ವರ್ಷ ಹಳೇದ, ಆದ್ರೆ ಬೆಲೆಗಳ ನಿನ್ನಿದ್ದ ಬೆಲೆ ಇವತ್ತಿರಂಗಿಲ್ಲ. ಅದರಲ್ಲೂ ಯುದ್ಧದ ಸಮಯ, ಎಲ್ಲಾ ಬೆಲೆಗಳು ಇವತ್ತು ಆಯಿಲ್ ಪ್ರೈಸ್ ಎಲ್ಲ ರೈಸ್ ಆಗುವಂತ ಆತಂಕ ಐತಿ.
ಇವತ್ತು ಒಂದು ನೆಗಡಿ ಕೆಮ್ಮು ಬಂದ್ರೆ ತೋರ್ಸ್ಕೊಳಕ್ ಹೋದ್ರೆ ಇವತ್ತು 1500-2000 ರೂಪಾಯಿ ಇವತ್ತು ಬಿಲ್ ಆಗ್ತೈತಿ ಕ್ಲಿನಿಕ್ನಾಗ. ಬಾಡಿಗೆ ಎಷ್ಟೈತಿ ಇವತ್ತು ಇಂಥವೆಲ್ಲವನ್ನೂ ಸಹಿತ ನಡೆಯಕತ್ತೈತಿ. ಸೊ ಇವುಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಬಜೆಟ್ನೊಳಗ ಅಧಿಸೂಚನೆಯನ್ನ ಆದೇಶ ಮಾಡ್ಬೇಕಂತ ಹೇಳಿ ಈ ಮೂಲಕ ಒತ್ತಾಯ ಪೂರ್ವಕವಾಗಿ AIUTUC ಸರ್ಕಾರವನ್ನ ಆಗ್ರಹಿಸ್ತತಿ. ಗಂಗಾಧರ್ ಬಡಗೇರ್, AIUTUC.